ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಊರಲ್ಲಿದ್ದೀವಿ. ಸೊ ಇವತ್ತಿನ ಬ್ಲಾಗಲ್ಲಿ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲರೂ ಹೊರಟಿದ್ದೀವಿ. ಇವತ್ತೇನೇನು ಮಾಡ್ತೀವಿ ಎಲ್ಲ ನಿಮಗೆ ತೋರಿಸ್ತೀನಿ. ತಾನು ಬಂದಿದ್ದಾಳೆ. ಎಲ್ಲರೂ ತುಂಬ ಚೆನ್ನಾಗಿದ್ದಾರೆ. ಸೊ ಈಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅದು ಲಾಸ್ಟ್ ಟೈಮ್ ಕೂಡ ತೋರಿಸಿದೆ, ಅಮೃತೇಶ್ವರಿ ಟೆಂಪಲ್. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಈಗ. ಸೊ ದೇವಸ್ಥಾನ ಮತ್ತೆ ತೋರಿಸ್ತೀನಿ. ಲೆಟ್ಸ್ ಸಿ. ಹಾಯ್ ಹಾಯ್ ಮಾಡಿ ಮಗಳೇ. ಹಾಯ್ ಮಾಡು ಬೇಗ. ಕೈ ಮುಗಿ ಮಗಳೇ. ಆ್ಯಕ್ಚುಲಿ ಇವತ್ತು ನಮ್ಮ ಅಜ್ಜಿ ತೀರ್ಕೊಂಡಿದ್ದ ದಿವಸದ ನೆನಪಲ್ಲಿ ಇವತ್ತು ದೇವಸ್ಥಾನದಲ್ಲಿ ಊಟ ಹೇಳಿದರು ಅಜ್ಜಿ ಹೆಸರಲ್ಲಿ ಇವತ್ತು. ಸೊ ಅದಕ್ಕೆ ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ವಿ. ನಾನು ಈ ದೇವಸ್ಥಾನನ ಮುಂಚೆನೂ ಹೇಳಿದ್ದೆ, ಬಟ್ ಮುಂಚೆ ಫಸ್ಟಲ್ಲಿ ಹೇಳಿದ್ದೆ. ಈ ದೇವಸ್ಥಾನ ಬಂದ್ಬಿಟ್ಟು ಅಮೃತೇಶ್ವರಿ ದೇವಸ್ಥಾನ ಅಂತ, ಹಲವು ಮಕ್ಕಳ ತಾಯಿ ಅಂತ. ಸೊ ಅದು ಆ್ಯಕ್ಚುಲಿ ಆ ಸಣ್ಣ ಸಣ್ಣ ಕಲ್ಲುಗಳೆಲ್ಲ ಅದ್ರ ಮಕ್ಕಳು ಅನ್ನೋ ಥರ. ಅಂದರೆ ಪ್ರತಿ ವರ್ಷವೂ ಆ ತಾಯಿಗೆ ಒಂದು ಮಗುವಿನ ರೂಪದಲ್ಲಿ ಆ ಕಲ್ಲು ಹುಟ್ಟುತ್ತೆ ಅಂತ ನಂಬ್ತಾರೆ. ಸೊ ಅಲ್ಲಿ ದೇವಸ್ಥಾನದಲ್ಲಿ ಎಲ್ಲ ಕೈ ಮುಕ್ಕೊಂಡು ನಾವೆಲ್ಲರೂ ಹಾಗೆ ಊಟಕ್ಕೆ ಹೊರಟ್ವಿ. ಇವ್ರನ್ನ ಡ್ರಾಪ್ ಮಾಡಕ್ ಹೋಗ್ತಾ ಇದೀವಿ. ಹಾಯ್ ಮಾಡಿ, ಹಾಯ್ ಮಾಡಿ. ಹಾಯ್ ಹಾಯ್. ರಿದ್ದಿ ಆಲ್ರೆಡಿ ಹಾಯ್ ಮಾಡಿದಾಳೆ, ಸಾಕು. ಸತಿ ಹಾಯ್ ಮಾಡೋದು. ತಾನು ಊಟ ಮಾಡ್ತಾ? ವಿಡಿಯೋ ಮಾಡಿದ್ ನಾನೇ ನೋಡಿ. ಇದು ತಾನು ಅವ್ರ ತಮ್ಮ ನೋಡಿ. ಹಾಯ್ ಮಾಡ ಹರ್ಷಿತ್. ನೀನೇ ಸತಿ ಮಾಡ್ತೀಯ. ನೀನೇ ಹರ್ಷಿತ್ ಹಾಯ್ ಮಾಡಿದ್ರು ನೀನ್ ಯಾಕೆ ಹಾಯ್ ಮಾಡ್ತೀಯಾ? ಹಾಯ್ ಹರ್ಷಿತ್, ಊಟ ಆಯ್ತಾ? ಆಯ್ತು, ನಿಮ್ದಾಯ್ತಾ ಕೇಳು. ಆಯ್ತು, ನಿಮ್ದಾಯ್ತಾ ಕೇಳು. ಇವಳಿಗೆ ಬೇಜಾರಾಗತ್ತೆ, ಇವಳಿಗೆ ಕೇಳಿಲ್ಲ ಅಂದ್ರೆ. ಕಪ್ಪಾಗೋಯ್ತು ಬೆಂಗಳೂರಲ್ಲಿ. ಸಿಕ್ಕಾಪಟ್ಟೆ ಶೆಕೆ. ಬೆಂಗಳೂರಿಗಿಂತ ಡಬಲ್ ಟ್ರಿಬಲ್, ಪಾಂಡಿಚೇರಿಗಿಂತಲೂ ಡಬಲ್ ಶೆಕೆ ಇಲ್ಲಿ ಅಲ್ವೇನೆ? ಹೌದು. ಊಟ ಮುಗಿಸಿ ಅವರನ್ನ ಡ್ರಾಪ್ ಮಾಡಕ್ ಹೋಗ್ತಾ ಇದೀವಿ. ಡ್ರಾಪ್ ಮಾಡಿ ವಾಪಸ್ ಮನೆಗೆ ಹೋಗಿ ಆಮೇಲೆ ಸಿಗ್ತೀವಿ. ಮತ್ತೆ ಏನ್ ಮಾಡ್ತೀವಿ ಅಂತ ನೋಡೋಣ ಬನ್ನಿ. ಏನು ವೆಲ್ಕಮ್ ಬ್ಯಾಕ್. ಮಧ್ಯಾಹ್ನ ದೇವಸ್ಥಾನಕ್ಕೆ ಹೋಗಿ ಊಟ ಮಾಡಿ ಬಂದು ಮಲ್ಕೊಂಡವರು. ಎದ್ದೆ ಬೇಗನೆ, ಬಟ್ ಬ್ಲಾಗ್ ಏನು ಸ್ಟಾರ್ಟ್ ಮಾಡಿರಲಿಲ್ಲ. ಇವಾಗ ಆ್ಯಕ್ಚುಲಿ ಗುಂಡ ಅವ್ರ ಅಮ್ಮನ ಮನೆ, ನಮ್ಮ ಅತ್ತೆ ಮನೇಲಿ ಊಟ ಇದೆ, ನಾನ್ ವೆಜ್ ಊಟ. ಸೊ ಈಗೆಲ್ಲ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಒಂದು ರೌಂಡ್ ಅಮ್ಮ ದೊಡ್ಡಮ್ಮ ಎಲ್ಲ ಹೋದ್ರು ಆಲ್ರೆಡಿ ಒಂದ್ಸತಿ ಕಾರಲ್ಲಿ. ಇನ್ನು ನಾವೀಗ ರೆಡಿ ಆಗ್ಬಿಟ್ಟು ಹೋಗಬೇಕು ಅಷ್ಟೇ. ರೆಡಿ ಆಗಿಬಿಟ್ಟು ಹೊರಡೋದು. ಏನಿರಲ್ಲ, ರೆಡಿ ಆಗಬೇಕು ಅಂತ ಏನಿಲ್ಲ, ಸಿಂಪಲ್ ಆಗಿ ಹೋದ್ರೆ ಆಯ್ತು. ನಾನ್ ವೆಜ್ ಊಟ, ಕುರಿ ಪೂಜೆ. 3 ದೇವಸ್ಥಾನದಲ್ಲಿ ಪೂಜೆ ಆಲ್ರೆಡಿ ಮಾಡ್ತಿದ್ದಾರೆ. ಬಟ್ ಅದು ಎಲ್ಲ ಮುಗಿಸೋ ಅಷ್ಟರಲ್ಲಿ, ಅಡುಗೆ ಮಾಡೋ ಅಷ್ಟರಲ್ಲಿ ರಾತ್ರಿ 12 ಗಂಟೆ ಆಗುತ್ತೆ. ಇವಾಗ 8 o'clock 8:30 ಆಯಿತು. ಮಗುನ ರೆಡಿ ಮಾಡಬೇಕಲ್ಲ, ಮಗು ಅಳ್ತಾ ಇದ್ಲು. ಸೊ ಲೇಟ್ ಆಯಿತು. ಅದೇ ಆ್ಯಕ್ಚುಲಿ ಇವತ್ತೇನು ಡೇಟು? ಇವತ್ತು ಆ್ಯಕ್ಚುಲಿ 19th. ನಾನು ಯಾವಾಗ ಪೋಸ್ಟ್ ಮಾಡ್ತೀನೋ ಗೊತ್ತಿಲ್ಲ. ನಿನ್ನೆ ಬೆಳಗ್ಗೆ ಬಂದ್ವಿ ಊರಿಗೆ. ಆ್ಯಕ್ಚುಲಿ ನಾವು ನೆನ್ನೆ ನೈಟ್ ಹೊರಟು ಇವತ್ತು ನೈಟ್ ಬರಬೇಕಿತ್ತು. ಬಟ್ ಮೊನ್ನೆ ಸಡನ್ ಆಗಿ ಹೇಳ್ದೆ ಹೋಗೋಣ ಅಂತ ಹೊರಟ್ಬಿಟ್ಟು ಬಂದ್ವಿ. ಇನ್ನು ಕಂಟಿನ್ಯೂಸ್ ಆಗಿ 15 days ಫಂಕ್ಷನ್ ಇದೆ. 15 days ಇಲ್ಲೇ ಇರ್ತೀನಿ. ಲಾಸ್ಟ್ ಟೈಮ್ ಕೂಡ ಉಡುಪಿ ವ್ಲಾಗ್ ಹಾಕಿದ್ದೆ, ಬಟ್ ಅದು ಸರಿ ಬಂದಿರಲಿಲ್ಲ. ಬಟ್ ಈ ಸತಿ ಸರಿಯಾಗಿ ಹಾಕ್ತೀನಿ. ಇದು ಅಮ್ಮನ ಮನೇಲಿದ್ದೀನಿ ಇವಾಗ. ಅವತ್ತು ಆ ವಿಡಿಯೋ ನೋಡಿರ್ತೀರಾ ಇಲ್ವಾ ಗೊತ್ತಿಲ್ಲ, ನೋಡದೆ ಇರೋರಿಗೆ. ಇದು ಅಮ್ಮನ ಮನೆ, ಉಡುಪಿ ಕುಂದಾಪುರ ಹತ್ರ. ಡ್ಯಾಡಿ ಮನೆ ಉಡುಪಿ ಹತ್ರ. ಸೊ ಇವಾಗ ಮೋಸ್ಟ್ ಪ್ರಾಬಬ್ಲಿ 1 week ಇಲ್ಲಿರ್ತೀನಿ. ಸೊ ಅಲ್ಲಿಗೆ ಹೋದ್ರೆ ಬ್ಲಾಗಲ್ಲಿ ಹಾಕ್ತೀನಿ ಅಷ್ಟು. ಮತ್ತೇನೆ ಏನು ಕೇಳು, ಪರವಾಗಿಲ್ಲ. ಈ ಮನೆ 2000 ಕಾಣಿಸುತ್ತಲ್ಲ, ಅವ್ರು ಅನ್ಕೊಂತಾರೆ ಇದು ಹಳೆಯ ಮನೆ. ಹಾಗಾ?
2000 ಕಟ್ಸಿದ್ದು. ಏನ್ ಗೊತ್ತಾ, ಊರಿಗೆಲ್ಲ ಬರ್ತೀವಿ ಅಂದ್ರೆ ಸ್ವಲ್ಪ ಮನೆಯೆಲ್ಲ ಹಳೆ ತರ ಇರ್ಬೇಕು, ಸ್ವಲ್ಪ ಹಳ್ಳಿ ವೈಬ್ಸ್ ಇರ್ಬೇಕು. ಎಲ್ಲ ಮಾಡರ್ನೈಸ್ ಆಗ್ಬಿಟ್ರೆ ಊರು ಅಂತಾನೆ ಅನ್ಸಲ್ಲ. 2000 ಕಟ್ಟಿದ್ದು ಮನೆ. ಏನು 20 ಇಯರ್ಸ್ ಆಯ್ತು ಅಂದ್ರೆ ಇದು 24 ಇಯರ್ಸ್ ಆಯ್ತು. ಅಂದ್ರೆ ಇದು ಇಲ್ಲಿ ವ್ಯವಸಾಯ ಎಲ್ಲ ಮಾಡೋದ್ರಿಂದ ಮೇಂಟೈನ್ ಮಾಡೋದಕ್ಕಾಗಲ್ಲ. ಮನೆ ಚೆನ್ನಾಗಿದೆ, ನಾರ್ಮಲ್ ಆಗೇ ಇದೆ. ಅಂದ್ರೆ ಇಲ್ಲಿ ದೊಡ್ಡಮ್ಮ ವ್ಯವಸಾಯ ಮಾಡ್ತಾರೆ. ಸೊ ಯಾವಾಗ್ಲೂ ಬೆಳಿಗ್ಗೆ ಸಾಯಂಕಾಲ ಅವ್ರು ಗದ್ದೆಲಿ ಇರ್ತಾರೆ. ಏನು ತಕ್ಕ ಮಟ್ಟಿಗೆ ಹಸು ಇದೆ, ಕೋಳಿ ಇದೆ. ಸೊ ಇದನ್ನೆಲ್ಲ ನೋಡ್ಕೋಬೇಕಲ್ಲ. ಯಾರ ಮನೆ ಇಲ್ಲ ಅಂತಲ್ಲ, ಎಲ್ಲಾ ಕಡೆಯಲ್ಲೂ ಅಷ್ಟೇ. ಹಳ್ಳಿ ಮನೇಲಿ ಯಾರು ಮನೆ ಕ್ಲೀನ್ ಮಾಡ್ತಾ ಕುತ್ಕೊಂಡು, ಕ್ಲೀನ್ ಆಗೇ ಇದೆಯಲ್ಲ. ನಾನು ಮನೆ ವ್ಲಾಗ್ ನಾಳೆ ಹಾಕ್ತೀನಿ. ಇನ್ಫ್ಯಾಕ್ಟ್ ಮುಂದೆ ಎಲ್ಲ ತುಂಬಾ ಚೆನ್ನಾಗಿದೆ. ಹಾಕಿದ್ದೀನಿ ನಾನು ಹಳೆ ವ್ಲಾಗ್ಸ್ ಅಲ್ಲಿ ತಾನೇ ಹಾಕಿದ್ದೀನಾ? ಬಟ್ ನಾನು ವ್ಲಾಗ್ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಜಾನ್ವರಿಯಲ್ಲಿ. ಊರಿಗೆ ಬರ್ಬೇಕಾರೇನೆ ಫಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು. ಬಟ್ ನಾನು ಫಸ್ಟ್ ವ್ಲಾಗ್ ಹಾಕಿದ್ದಲ್ಲ, ಅಂದ್ರೆ ನ್ಯೂ ಇಯರ್ ವ್ಲಾಗ್ ಅಂತ ಹಾಕಿದ್ದೆ ಅಷ್ಟೆ. ಇನ್ನೇನು, ಈಗ ಎಲ್ಲ ಹೋಗಿ ಅಲ್ಲಿ ಕ್ಲಿಪ್ಸ್ ನೋಡ್ತೀನಿ, ಟ್ರೈ ಮಾಡ್ತೀನಿ, ಎಷ್ಟಾಗುತ್ತೆ ಅಷ್ಟು ಹಾಕ್ತೀನಿ. ಸೊ ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಇವತ್ತು ಮಿನಿ ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲರೂ ಹೇಗಿದೆ ಅಂತ ಕಮೆಂಟ್ ಮಾಡಿ. ನೆನ್ನೆನೇ ಯೂಟ್ಯೂಬ್ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡೆ, ಬಟ್ ನೆನ್ನೆ ಮಾಡೋಕ್ಕಾಗಿಲ್ಲ. ಬಟ್ ಫುಲ್ ತಿರುಗಾಡ್ತಾನೆ ಇದ್ವಿ. ನೆನ್ನೆ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು, ಬಿಕಾಸ್ ನಾವು ನೆನ್ನೆ ಬೋಟಿಗೆ ಎಲ್ಲ ಹೋಗಿದ್ವಿ. ಸೊ ಅದಕ್ಕೆ ಫುಲ್ ವ್ಲಾಗ್ ಮಾಡೋಕ್ಕಾಗಿಲ್ಲ ಅಂತ ಮಿನಿ ವ್ಲಾಗ್ ಹಾಕಿದ್ದೀನಿ. ಸೊ ಅದನ್ನ ಚೆಕ್ ಮಾಡಿ. ಆ್ಯಕ್ಚುಲಿ ಇದು ನಮ್ಮ ಅತ್ತೆ ಅವ್ರದ್ದು ದೈವದ ಮನೆ. ಇದು ಅಲ್ಲಿ ಪೂಜೆ ನಡೀತಿತ್ತು, ಅಲ್ಲೇ ಊಟ ಕೂಡ. ಈಗ ಎಲ್ಲಿ ಹೋಗ್ತಾ ಇದ್ದೀವಿ? ದೇವಸ್ಥಾನದಲ್ಲಿ ಪೂಜೆ. ಯಾರ್ದೋ ಮನೆ ಹುಡ್ಕೊಂಡು ಪೂಜೆ ಮತ್ತೆ ದರ್ಶನ ಕಾಣಿಸ್ತಾ ಇಲ್ಲ. ಹಂಗಲ್ಲ, ಸೊ ಕತ್ಲಲ್ಲಿ ಜಾಗ ಹೇಗ್ ಮಾಡ್ಬೇಕಂತ ದೇವಸ್ಥಾನಕ್ಕೆಲ್ಲ ಬಂದಾಗಿದೆ. ಅಲ್ಲಿ ಕುರಿ ಕಟ್ತಿದ್ದಾರೆ, ಅಡಿಗೆ ಮಾಡ್ತಿದ್ದಾರೆ. ಈಗ ಟೈಮ್ ಪಾಸ್ ಮಾಡೋದಕ್ಕೆ ರೋಡಲ್ಲಿ ಗಾಳಿ ತಗೊಳಕ್ಕೆ ರೋಡಲ್ಲಿ ತಿರುಗಾಡ್ತಾ ಇದ್ದೀವಿ ಆಂಟಿಗಳ ಜೊತೆ. ಸೊ ರಾತ್ರಿ ಊಟ ಎಲ್ಲ ಮುಗಿಸಿ ಮನೆಗೆ ಹೊರಟ್ಬಿಟ್ಟು ಮನೇಲಿ ಹೋಗಿ ಮಲ್ಕೊಂಡ್ಬಿಟ್ವಿ. ಆ್ಯಂಡ್ ನೆಕ್ಸ್ಟ್ ಡೇ ವ್ಲಾಗೆ ಕೂಡ್ಲು ತೀರ್ಥದ ವ್ಲಾಗ್, ಅದು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು.